ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹುಟ್ಟಿದ ತಿಂಗಳು ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳುತ್ತಂತೆ. ಸೊ ನಿಜ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತಲೂ ಕಮೆಂಟ್ ಮಾಡಿ. ಜನವರಿಯಲ್ಲಿ ಹುಟ್ಟಿದವರು ಗಟ್ಟಿ ಮನಸ್ಸು ಮತ್ತು ಬುದ್ಧಿವಂತಿಕೆಯಿಂದ ಇರ್ತಾರಂತೆ. ಸೊ ನೀವು ಜನವರಿ ಹುಟ್ಟಿದವರು ಯಾರಾದರೂ ಇದ್ದರೆ ಕಮೆಂಟನ್ನು ಮಾಡಿ. ಹಾಗೆ ಫೆಬ್ರವರಿಯಲ್ಲಿ ಹುಟ್ಟಿದವರು ದಕ್ಷತೆ ಮತ್ತು ಬುದ್ಧಿವಂತಿಕೆ ಮತ್ತು ಜ್ಞಾನಿಗಳಾಗಿರ್ತಾರೆ. ಮಾರ್ಚ್ನಲ್ಲಿ ಹುಟ್ಟಿದವರು ಗಂಭೀರ, ಹೆಮ್ಮೆ, ರಾಜಕೀಯದಲ್ಲಿ ನಿಪುಣರಾಗಿರ್ತಾರೆ ಅಂತ ಹೇಳ್ತಾರೆ. ಏಪ್ರಿಲ್ನಲ್ಲಿ ಹುಟ್ಟಿದವರು ಕೋಪ, ಚುರುಕುತನ, ಬುದ್ಧಿವಂತಿಕೆ, ಧೈರ್ಯ. ಮೇನಲ್ಲಿ ಹುಟ್ಟಿದವರು ಪ್ರಯಾಣದಲ್ಲಿ ಆಸಕ್ತಿ, ತ್ಯಾಗ, ಬುದ್ಧಿವಂತಿಕೆ ನಲ್ಲಿ ಮುಂದಿರ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಜೂನಲ್ಲಿ ಹುಟ್ಟಿದವರು ಚುರುಕುತನ, ಬುದ್ಧಿವಂತಿಕೆ ಮತ್ತು ಆತುರ ಜಾಸ್ತಿ ಇರುತ್ತಂತೆ. ಸೊ ಎಸ್ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಜುಲೈನಲ್ಲಿ ಹುಟ್ಟಿದವರು ಕಷ್ಟ ಜೀವನಗಳು, ಅದೃಷ್ಟವಂತರು. ಆಮೇಲೆ ಆಗಸ್ಟ್ನಲ್ಲಿ ಹುಟ್ಟಿದವರು ಸ್ವಂತ ಶಕ್ತಿ, ಗೌರವ, ಸಮಯ ಸ್ಫೂರ್ತಿ ಹೆಚ್ಚಾಗಿ ಇರುತ್ತಂತೆ. ಸೆಪ್ಟೆಂಬರ್ನಲ್ಲಿ ಹುಟ್ಟಿದವರು ಚುರುಕುತನದಿಂದ ಇರುತ್ತಾರೆ, ಆತುರರು ಕೂಡ ಆಗಿರ್ತಾರೆ, ಶ್ರಮಜೀವಿಗಳು ಕೂಡ ಆಗಿರ್ತಾರೆ. ಸೊ ಅದೇ ರೀತಿ ಅಕ್ಟೋಬರ್ನಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅಂತಂದರೆ ಶ್ರಮವಂತರು, ಅಂದರೆ ಕಷ್ಟಪಟ್ಟು ದುಡಿಯೋರು, ಎಲ್ಲರನ್ನು ಆಕರ್ಷಿಸುವವರು ಕೂಡ ಆಗಿರ್ತಾರೆ. ನವಂಬರ್ನಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅಂತಂದರೆ ಹೋರಾಟದ ಒಂದು ಗುಣಗಳು, ಚುರುಕುತನ ಅನ್ನೋದು ಅವ್ರ ಹತ್ರ ಹೆಚ್ಚಾಗಿ ಇರುತ್ತೆ. ಡಿಸೆಂಬರ್ನಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅಂದರೆ ಧಾರ್ಮಿಕ ಮಹತ್ಕಾಂಕ್ಷೆ ಉಳ್ಳವರಾಗಿರ್ತಾರೆ, ಪ್ರೀತಿ ಪಾತ್ರರಾಗಿರ್ತಾರೆ. ಸೊ ನೀವು ಹುಟ್ಟಿದ ಈ ಒಂದು ಅಂಶ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಬಹಳನೇ ಮುಖ್ಯ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ, ನಿಮಗೆ ಈ ಗುಣಗಳು ಇದೆಯಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.